ನೋಡೋಣಂತ ಇವತ್ತಿನ ಈ ಜರ್ನಿ ಹೆಂಗಾಗತ್ತಂತಂದು. ನಿಮ್ಗೆ ಕಟ್ಲೆಟ್ ನಮಸ್ಕಾರ. ನಮ್ಮಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ಬ್ಯೂಟಿಫುಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾಯಕದೇನ್ರಿ ಮುಂಬೈನ ತಾನೇ ರೈಲ್ವೆ ಸ್ಟೇಷನ್ ಒಳಗೆ ನೋಡಿರ್ತೀರಿ ನೀವು ಒಂದು ಎಂತ ಸ್ಕಿಪ್ರಿ ಅದು. ಹಾಂ, ಹಿಂದಿನ ನೀವು ನೋಡಿರ್ತೀರಿ ನಮ್ಮ ಕರಾವಳಿ ಕರ್ನಾಟಕ ಭಾಗದ ಮೋಸ್ಟ್ ಫೇಮಸ್ ಟ್ರೈನ್ ಅಂದ್ರೆ ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತೊಗೊಂಡು ನಾವು ಬಂದಿದ್ವಿ ರೀ ತಾನೇ ಮಠ. ಇನ್ನು ಇಲ್ಲಿಂದ ನಮ್ದು ಇನ್ನೊಂದು ಸ್ಪೆಷಲ್ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗೋದೈತೆ. ಯಾವುದಂತಂದ್ರೆ ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೆಸ್ ಮಾಡಿಬಿಟ್ಟಿರ್ತೀರಿ. ಹೌದು, ಇವತ್ತು ಮುಂಬೈ CSMTಯಿಂದ ಮಡಗಾಂವ್ ಜಂಕ್ಷನ್ಗೆ ಹೋಗುವಂಥ ಟ್ರೈನ್ ನಂಬರ್ 10103 ಅಂದ್ರೆ ಈ ಭಾಗದ ಮೋಸ್ಟ್ ಫೇಮಸ್ ಟ್ರೈನ್. ಬರೀ ಈ ಭಾಗದಂತಲ್ಲ, ಇಂಡಿಯನ್ ರೈಲ್ವೇಸ್ ಒಳಗೆ ಮೋಸ್ಟ್ ಫೇಮಸ್ ಟ್ರೈನ್ ಅಂತಲೂ ನಾವು ಕರಿಬೋದು. ಯಾವುದಂತಂದ್ರೆ ನಮ್ಮ ಮಾಂಡವಿ ಎಕ್ಸ್ಪ್ರೆಸ್ ಒಳಗೆ ನಮ್ಮ ಜರ್ನಿ ಐತ್ರಿ ಇವತ್ತು. ಹೌದು, ಇದನ್ನು ಫುಡಿ ಕ್ವೀನ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತಲೂ ಕರೀತಾರೆ. ಯಾಕೆ ಹಂಗೆ ಕರೀತಾರೆ ಅಂತಂದ್ರೆ ನಾವು ಫುಲ್ ಜರ್ನಿ ಒಳಗೂ ನೋಡೋಣಂತ. ಈಗ ಸದ್ಯಕ್ಕೆ ನಾನು ಪ್ಲಾಟ್ಫಾರ್ಮ್ ನಂಬರ್ 7 ಹತ್ರ ಬಂದು ನಿಂತ್ಬಿಟ್ಟೇನೆ ರೀ. ಪ್ಲಾಟ್ಫಾರ್ಮ್ ನಂಬರ್ 8ಗೂ ನಮ್ಮ ಟ್ರೈನ್ ಬರುತ್ತಂತನೂ ಅನೌನ್ಸ್ ಆಗೈತಿ. ನೋಡೋಣಂತ ಇವತ್ತಿನ ಈ ಜರ್ನಿ ಹೆಂಗಾಗತ್ತಂತಂದು. ಇಲ್ಲಿ ನಾನು ಪ್ಲಾಟ್ಫಾರ್ಮ್ ನಂಬರ್ 7 ಲಾಸ್ಟ್ ಎಂಡಿಗೆ ಬಂದು ನಿಂತ್ಬಿಟ್ಟೇನೆ ರೀ. ಇಲ್ಲಿಂದ ರೈಲ್ ಫ್ಯಾನಿಂಗ್ ಮಾಡೋಕೆ ಎಂಥ ಮಸ್ತ್ ಜಾಗ ಐತೆ ಹೇಳ್ರಿ ಅದು. ಈಗ ಜಸ್ಟ್ ನೋಡಿದ್ರೆ ಹೆವಿ ಸ್ಕಿಪ್ಸ್ ಇಲ್ಲಿ ಸಿಗ್ತಾವೆ. ಕಂಟಿನ್ಯೂ ಲೋಕಲ್ ಟ್ರೈನ್ಸು ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತಾವೆ. ಭಾಳ ಅಂದ್ರೆ ಭಾಳ ಬ್ಯುಸಿ ಐತ್ರಿ ತಾನೇ ರೈಲ್ವೆ ಸ್ಟೇಷನ್. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ಸ್ ಅಲ್ಲ. ಇನ್ನು ಟೈಮಿಂಗ್ ಬಗ್ಗೆ ನೋಡೋದಾದ್ರೆ ಅದು ಮುಂಬೈ CSMTನ ಬೆಳಿಗ್ಗೆ 7:10 ಬಿಟ್ಟು ದಾದರ್ ಮ್ಯಾಗ ಅದು ಬರುತ್ತೆ ರೀ ತಾನೇಕ 7:55. ಸೊ ನಾನು ತಾನೇ ಒಳಗೆ ಬೋರ್ಡ್ ಮಾಡತ್ತೇನೆ ರೀ. ನೋಡೋಣಂತ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಐತೆ ನಮ್ಮ ಟ್ರೈನಿಗೆ. ಈಗ ಮಸ್ತ್ ಸ್ಕಿಪ್ ಯಾವ ಇರಿದ್ರೆ
ಇನ್ನೊಂದು 15 ನಿಮಿಷ ನಮ್ಮ ಟ್ರೈನಿಗೆ ಟೈಮ್ ಉಳತ್ರಿ. ಈಗ ಮಳೆ ಮಾತ್ರ ಹೆವಿ ಸ್ಟಾರ್ಟ್ ಆಗ್ತಿಲ್ಲ ಹೇಳತ್ರಿ. ಅನ್ನ ಊಟ ಬರೀ ಈಗ ಕೋಚ್ ಪೊಸಿಷನ್ ಬಿಟ್ಟಾರ. ನಮ್ಮ ಕೋಚ್ ಹತ್ರ ಹೋಗೋಣ. S3 ಸೀಟ್ ನಂಬರ್ 7 ಮತ್ತು ಸೈಡ್ ಲವರ್ ಅದು ನಮ್ದು ಎಂಟ್ರ್ ಆಯ್ತು ನೋಡ್ರಿ ನಮ್ಮ ಟ್ರೈನ್. ಅಂದ್ರೆ ದ ಮೋಸ್ಟ್ ಫೇಮಸ್ ಟ್ರೈನ್ ಆಫ್ ಕೊಂಕಣ್ ರೈಲ್ವೇಸ್ ಮಾಂಡವಿ ಎಕ್ಸ್ಪ್ರೆಸ್. ವ್ಯಾಪ್ 7 ಜೊತೆ ಎಂಟ್ರ್ ಆತ್ರಿ. ಮೇ ಬಿ ಕಲ್ಯಾಣದಿರ್ಬೋದು. ಫುಲ್ ಅಲ್ಲೆಲ್ಲ ಜನರಲಿಗೆಲ್ಲ ಕ್ಯೂ ಹಚ್ಬಿಟ್ಟಾರೆ. RPF ಎಲ್ಲ ಮಸ್ತ್ ಮೇಂಟೈನ್ ಮಾಡೋದ್ರಲ್ಲೆಲ್ಲ. ಹಿಂಗೆ ಫುಲ್ ಬಿಸಿ ಇರೋಂಥ ಸ್ಟೇಷನ್ ಒಳಗೆ ನೀವು ಕರೆಕ್ಟಾಗಿ ನಿಮ್ಮ ಕೋಚ್ ಪೊಸಿಷನ್ ನೋಡ್ಕೊಂಡು ನಿಂತ್ಬಿಟ್ರಿ. ಯಾಕಂದ್ರೆ ಭಾಳ ಹೆಲ್ಪ್ ಆಗಿಬಿಡುತ್ತದ ನೋಡ್ರಿ. ನನ್ನ ಕೋಚ್ S3 ಕರೆಕ್ಟ್ ಎಕ್ಸಾಕ್ಟ್ S3 ಇಲ್ಲೇ ಬರುತ್ತೆ. S4 S3 ನೋಡಿ ಎಕ್ಸಾಕ್ಟ್ ಬಂದು ನಿಂತ. ಬರೀಗ ಬೋರ್ಡ್ ಆಗೋನಂತ 1 to 8 ಅಂದ್ರೆ ಇಲ್ಲೇ ಐತ್ರಿ ನಮ್ಮ ಸೀಟ್ 7 ನಂಬರ್. ಜಸ್ಟ್ ಇವಾಗ ಹೋಗಿ ಬ್ಯಾಗ್ ಇಟ್ಟು ಬಂದೆ ರೀ. ನನ್ನ ಸೀಟ್ ಇಲ್ಲೇ ಐತ್ರಿ. ಅಂದ್ರೆ 7 ನಂಬರ್ ಸೀಟ್ ಸೈಡ್ ಲವರ್ ಅಂತ ಹೇಳಿದ್ನಲ್ರಿ. ಡೋರ್ ಬಾಜುನ ಅದು ಬೆಸ್ಟೂ ಹೌದು. ಯಾರು ಬ್ಯಾಗ್ ಇಟ್ಕೊಂಡ್ರೆ ಭಾಳ ಹೊಲ್ಸಾಗತ್ತೆ. 7:51 ಬರುತ್ತೆ ರೀ. 7:55 ಇಲ್ಲಿಂದ ಹೊರಡ್ತಂದ್ರೆ 4 ನಿಮಿಷ ಟೈಮ್ ನಿಮ್ಗೆ ತಾನೇ ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ನಮ್ಮ ಡಿಪಾರ್ಚರ್ ಆಯ್ತು. ಬರೀಗ ಹತ್ತುನಂತ. ಹೊರಗೆ ಬಂದ ತಕ್ಷಣ ನಾವು ಈ ಒಂದು ಟನಲ್ ಒಳಗೆ ಎಂಟರ್ ಆಗಿಬಿಡ್ತೇವೆ ರೀ. ಈ ಸೈಡ್ ಬರತ್ರಿ ಅಂದ್ರೆ ಇದನ್ನು ಒಟ್ಟ ಮಿಸ್ ಮಾಡಕ್ಕೆ ಹೋಗ್ಬಿಡ್ರಿ. ಎಷ್ಟು ಚಾಕ್ ಲೊಕೇಶನ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಬರೀಗ ನಮ್ಮ ಫುಡ್ ಕ್ವೀನ್ ಆಫ್ ಇಂಡಿಯನ್ ರೈಲ್ವೇಸ್ ಮಾಂಡವಿ ಎಕ್ಸ್ಪ್ರೆಸ್ ಫುಡ್ನ ರಿವ್ಯೂ ಮಾಡೋ ಟೈಮ್ ಮತ್ತು ಇದ್ರೊಳಗೆ ಸಿಗುವಂಥ ಎಲ್ಲ ಫುಡ್ ಐಟಮ್ಸ್ ಟೇಸ್ಟ್ ನಿಮಗೆ ಅಂಥ ಪ್ರೀಮಿಯಂ ಟ್ರೈನ್ ಒಳಗೂ ಸಿಗೋಲ್ಲ. ನಾನು ಸದ್ಯಕ್ಕೆ ಈಗ ನಾಷ್ಟ ತೊಗೊಂಡ್ರಿ. ಕಟ್ಲೆಟ್ ಸ್ಯಾಂಡ್ವಿಚ್ ಜೊತೆಗೆ ಕಟ್ಲೆಟ್ ಜೊತೆಗೆ ನಿಮ್ಗೆ ಇಲ್ಲಿ ಬ್ರೆಡ್ನು ಕೊಟ್ಟಾರ. ಜೊತೆಗೆ ಬಟರ್ ಹಚ್ಕೊಟ್ಟಾರ. ಈಗ ಬರೀಗ ಟೇಸ್ಟ್ ಮಾಡೋಣಂತ. ಫಸ್ಟ್ ನಾನು ಟೇಸ್ಟ್ ಮಾಡ್ತಂತ ಹೇಳ್ರಿ ಕಟ್ಲೆಟ್ನ. ಫುಲ್ ಫಿಶ್ ಟೈಪ್ ಫೀಲ್ ಬರೋದು ನನಗಿದೆ. ಫುಲ್ ಬಿಸಿ ಐತಿ. ಬರೀಗ ಸ್ಯಾಂಡ್ವಿಚ್ನ ಟ್ರೈ ಮಾಡೋಣಂತ. ಬ್ರೆಡ್ ಫ್ರೆಶ್ ಐತ್ರಿ, ಮಸ್ತ್ ಐತಿ. ವಡಾಪಾವ್ನು ಬರತ್ತೆ. ಏನು ಬೇಕು ನಮ್ಗೆ ಎಲ್ಲನೂ ಈ ಟ್ರೈನ್ ಒಳಗೆ ಸಿಗುತ್ತೆ ನಿಮಗೆ. ಬರೀ ಬ್ರೆಡ್ ಒಳಗೆ ಕಟ್ಲೆಟ್ ಇಟ್ಕೊಂಡು ಅದನ್ನು ಟ್ರೈ ಮಾಡೋಣಂತ. ಬರೀ ಟೇಸ್ಟ್ ಮಾಡೋಣ. ನಾವು ಟೇಸ್ಟ್ ಐತ್ರಿ. ಬರೀ ಅದನ್ನು ಕಂಪ್ಲೀಟ್ ಮಾಡಿ ಸಿಗೋಣಂತೆ. ನಮ್ದು ಪನ್ವೇಲ್ ಜಂಕ್ಷನ್ ಬರೋದೈತಿ. ಈಗ ನಮ್ಮ ಮಾಂಡವಿ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ಪನ್ವೇಲ್ ಜಂಕ್ಷನ್ಗೆ. ಇಲ್ಲಿ 8:30 ಬರುತ್ತೆ. 8:35 ಇಲ್ಲಿಂದ ಹೊರಡ್ತಂದ್ರೆ 5 ನಿಮಿಷ ಸ್ಟಾಪ್ ನಿಮ್ಗೆ ಪನ್ವೇಲ್ ಜಂಕ್ಷನ್ ಒಳಗೆ ಕೊಟ್ಟಾರ. ನಾವೊಂದು 2 ನಿಮಿಷ ಡಿಲೇ ಆಗಿ ಬಂದೇವಿ. ಪನ್ವೇಲ್ಗೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಕರ್ಜತ್ ಸೈಡ್ ಹೋಗುತ್ತೆ, ಇನ್ನೊಂದು ಹಾರ್ಬರ್ ಸೈಡ್ ಹೋಗುತ್ತೆ. ಆ ಕಡೆ ನೋಡತ್ತಿರಲಿ ಅದ ಶೆಲ್ಟರ್ ಟೈಪ್ ಮಾಡ್ಯಾರಲ್ರಿ, ಅದೆಲ್ಲ ಲೋಕಲ್ ಟ್ರೈನಿಗೆ ರೀ. ಲೋಕಲ್ ಟ್ರೈನ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಆ ಸೈಡ್ ಬರ್ತಾವೆ. ಅದು ಬಿಟ್ಟರೆ ನಮ್ಗೆ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನಿಗೆಲ್ಲ ಈ ಕಡೆ ಸಿಗುತ್ತೆ. ಫುಡ್ ರಿವ್ಯೂ ಬಗ್ಗೆ ನೋಡೋದಾದ್ರೆ ನಾನು ಪ್ರೀಮಿಯಂ ಟ್ರೈನ್ ಒಳಗೆಲ್ಲ ಟ್ರಾವೆಲ್ ಮಾಡಿಲ್ರಿ. ಬಟ್ ಪ್ರೀಮಿಯಂ ಟ್ರೈನ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಹೇಳ್ತಾ ಇಲ್ರಿ, ಅದಕ್ಕಿಂತ ಹೆಚ್ಚಿಗೆ ಟೇಸ್ಟ್ ಫುಡ್ ನಿಮ್ಗೆ ಈ ಟ್ರೈನ್ ಒಳಗೆ ಸಿಗುತ್ತೆ. ಜೊತೆಗೆ ವೆರೈಟಿ ಆಫ್ ಫುಡ್ಸು ನಿಮ್ಗೆ ಈ ಟ್ರೈನ್ ಒಳಗೆ ಸಿಗುತ್ತೆ. ಇನ್ನು ನನಗೆ ಫುಡ್ ರಿವ್ಯೂ ಅಷ್ಟು ಕರೆಕ್ಟಾಗಿ ಬರಲ್ರಿ. ನನಗೆ ಮಾಡೋಕ್ಕೂ ನಂಗೆ ಅಷ್ಟು ಕರೆಕ್ಟಾಗಿ ಮುಜುಗರ ಅನಿಸ್ಬಿಡತ್ತೀರಿ ಒಂದು ಸ್ವಲ್ಪ. ಪನ್ವೇಲ್ ಜಂಕ್ಷನಿಂದ ಡಿಪಾರ್ಟ್ ಆದ್ವಿ ನಾವು. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮ ಸೀದಾ ಮಾನ್ಗಾಂವ್ ರೀ. ಮಡ್ಗಾಂವ್ ಅಲ್ಲ, ಮಾನ್ಗಾಂವ್ 106 ಕಿಲೋಮೀಟ್ರ್ ಆದ್ಮ್ಯಾಗ.
ಗಾಳಿ ಬಿಡತ್ತೆ. ಇವಾಗ ಸ್ಲೋ ಆದ ನೋಡ್ರಿ ಸ್ವಲ್ಪ. ಕನ್ವೇರ್ ಬಿಡಿದ ತಕ್ಷಣ ಇಂಥ ಸ್ಪೀಡ್ ಮೇಂಟೈನ್ ಮಾಡುತ್ತೆ ಹೇಳ್ರಿ ನಮ್ಮ ಟ್ರೈನ್. ಅಣ್ಣ ಒಟ್ಟು ನಂಗೆ ಡೋರಿಗೆ ಬಂದು ನಿಂದ್ರಾಕಾಗಲ್ಲ, ಫುಲ್ ಹೆವಿ ವಿಂಡ್ ಬ್ಲಾಸ್ಟ್ ಬರಾದ್ಬಿಟ್ಟಿತ್ತು. ಫೋನ್ ಅಂಕ್ರೆ ಹೊರಗೆ ಹಾಕಕ್ಕೆ ಬರೋಲ್ಲ ಟ್ರೈನ್ ಬಿಟ್ಟು, ಆ ರೇಂಜಿಗೆ ಗಾಳಿ ಬಿಟ್ಬಿಟ್ಟಿತ್ತು. ಜಸ್ಟ್ ಒಂದು ಕಾಫಿ ತೊಗೊಂಡ್ರಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ, ಅಂದರೆ ಫುಲ್ ಸ್ಟ್ರಾಂಗ್ ಐತಿ. ಆ ರೀತಿ ಸ್ವಲ್ಪ ಬಟ್ ನಾನು ಮಸ್ತ್ ಫೀಲ್ ಹೊಡ್ಕೊಂಡು ಕುಡಿಯತ್ತೀನಿ. ಇಂಥ ಟೈಮ್ ಒಳಗೆ ಕಾಫಿ, ಟ್ರೈನ್ ಜರ್ನಿ, ಲೊಕೇಶನ್ ನೋಡಿಲ್ಲ ಹೊರಗೆ ಏನು ಬ್ರೇಕ್ ಹೇಳ್ರಿ. ರೈಲ್ವೆ ಸ್ಟೇಷನ್ ಇಲ್ಲಿಂದ ನೆಕ್ಸ್ಟ್ ನಾವೀಗ ಎಂಟರ್ ಆಗಿಬಿಡ್ತೇವೆ ನಮ್ಮ ಕೊಂಕಣ್ ರೈಲ್ವೇಸ್ ಒಳಗೆ. ಅಪ್ ಟು ವೀರಮಠ ಇದು ನಮ್ಗೆ ಡಬಲ್ ಎಲೆಕ್ಟ್ರಿಫೈಡ್ ನೋಡಕ್ಕೆ ಸಿಗುತ್ತೆ ರೀ, ಅಂದ್ರೆ ಲೈನ್. ಅಲ್ಲಿಂದ ನಾವು ಸಿಂಗಲ್ ಎಲೆಕ್ಟ್ರಿಫೈಡ್ ಲೈನ್ ಒಳಗೆ ನಾವು ಹೋಗ್ತೇವೆ. 120 kph ಮ್ಯಾಕ್ಸಿಮಮ್ ಸ್ಪೀಡ್ ನಮ್ಮ ಟ್ರೈನಿಗೆ ಸಿಗುತ್ತೆ, ಅಂದ್ರೆ ಆ ಟ್ರ್ಯಾಕ್ ಒಳಗೆ ಐತಿ. ವೆಲ್ಕಮ್ ಟು ಕೊಂಕಣ್ ರೈಲ್ವೇಸ್. ಕೊಂಕಣ್ ರೈಲ್ವೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ನಮ್ಮ ಟ್ರೈನಿಂದ ಅಂದ್ರೆ ಮಾಂಡವಿ ಎಕ್ಸ್ಪ್ರೆಸ್ಸಿಂದ ಫಸ್ಟ್ ಸ್ಕೆಡ್ಯೂಲ್ ಹಾಲ್ ಟ್ರೈನ್ ನಮ್ಮ ಕೊಂಕಣ್ ರೈಲ್ವೇಸ್ ಒಳಗೆ. ಸದ್ಯಕ್ಕೆ ನಾವೇ ಎಂಟ್ರ್ ಆಗಿಬಿಟ್ಟಿವಿ ಮಾನ್ಗಾಂವ್ ರೈಲ್ವೆ ಸ್ಟೇಷನ್. ಮಡ್ಗಾಂವ್ ಅಲ್ರಿ ಇದು, ಮಾನ್ಗಾಂವ್. ಇದು ಬರುತ್ತೆ ಮಹಾರಾಷ್ಟ್ರ ಒಳಗೆ. ಇಲ್ಲೇ ಬೋರ್ಡ್ ಮಾಡೋರು ಜಾಸ್ತಿ ಇದಾರೆ, ಬೋರ್ಡ್ ಮಾಡೋರು ಅಷ್ಟೇ ಕಾಣಲಿಲ್ಲ. ಇನ್ನು ನಮ್ದು ಮೇನ್ ಲೊಕೇಶನ್ ಅಂದ್ರೆ ಆ ಸ್ಪಾಟ್ ಎಲ್ಲ ಸ್ಟಾರ್ಟ್ ಆಗಿಲ್ರಿ. ಇಲ್ಲಿ ಮಟ್ಟ ನೋಡಿದ್ರಿ ನೀವು ಲೊಕೇಶನ್ ನೆಕ್ಸ್ಟ್ ಲೆವೆಲ್ ರೀ. ನಾನು ನಿಮಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕಂತ ಗೊತ್ತಾಗ್ತಿಲ್ಲ. ಫುಲ್ ಇಷ್ಟೊತ್ತನ ಮಳೆ ಐತ್ರಿ. ಈಗೆಲ್ಲ ಕರೆಕ್ಟ್ ನಾವು ಸ್ಟೇಷನ್ ಕವರ್ ಮಾಡೋ ಟೈಮಿಗೆ ಮಳೆ ನಿಂತೈತಿ ನೋಡತ್ತೀರಿ. ಇದು ನಮ್ಗೆ ಬೆಸ್ಟ್, ಕೆಳಗಿಳಿದು ಬರಾಕರ ಸಿಕ್ತ್ರಿ. ಇನ್ನು ನೆಕ್ಸ್ಟ್ ಮಾನ್ಗಾವಿಂದ ಮುಂದೆ ಹೋದ ತಕ್ಷಣ ನಾವು ಅಲ್ಲೇ ಸ್ವಲ್ಪ ಮುಂದೆ ರೈಟ್ ಸೈಡಿಗೆ ಸಾವಿತ್ರಿ ರಿವರ್ಗೆ ದಂಡಿ ಒಳಗೆ ನಮ್ದು ಒಂದು ಸಣ್ಣದ ವಿಲೇಜ್ ಸಿಗತ್ತೆ ರೀ. ಅದು ಮಾತ್ರ ನೋಡೋಕೆ ನೆಕ್ಸ್ಟ್ ಲೆವೆಲ್ ರೀ. ಈ ರೂಟ್ ಒಳಗೆ ನಮ್ದು ಪರ್ಸನಲ್ ಫೇವ್ರೇಟ್ ರೀ, ಅದನ್ನು ಕವರ್ ಮಾಡೋಣಂತ. ನೋಡಿಲ್ಲ ಎಷ್ಟು ಮಸ್ತ್. ಇಷ್ಟೊತ್ತನ ಬಿಸಿಲಿತ್ತು ರೀ, ಇಷ್ಟೊತ್ತನ ಮಸ್ತ್ ಸ್ಟೇಷನ್ ಕವರ್ ಮಾಡೋದಿದ್ದೆ. ಹೆವಿ ಬಿಸಿಲು ಬಂತು, ಅಂದ್ರೆ ಲೈಟಾಗಿ ಬಿಸಿಲು ಬಂದಿತ್ತು ರೀ. ನಾವು ಈಗ ಸ್ಟೇಷನಿಂದ ಸ್ಕಿಪ್ ಆಗತ್ತೀವಿ, ಅಂದರೆ ಎಕ್ಸಿಟ್ ಆಗತ್ತೀವಿ, ಮಳೆ ಬರೋಂಗೆ ಆತ್ರಿ ವಾಪಸ್. ಇದಲ್ಲ ರೀ ನಮಗೂ ಬೇಕು ಸ್ಟೇಷನ್ ಕವರ್ ಮಾಡೋಕೆ ಮಳೆ ಇರಬಾರ್ದ್ರಿ. ಆಮೇಲೆ ಫುಲ್ ಹೆವಿ ಮಳೆ ಬರ್ಬೇಕು ನಮಗೂ. ಒಂದು 20 ನಿಮಿಷ ಸ್ಟಾಪ್ ಆಗಿದ್ವಿ ನಾವು ಇಲ್ಲಿ. ನೆಕ್ಸ್ಟ್ ಈಗ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಐತಿ. ಎರ್ನಾಕುಲಮಿಂದ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಗೆ ಹೋಗುವಂಥ ಮಂಗಳ ಲಕ್ಷದ್ವೀಪ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಐತಿ. ಮಂಗಳ ಲಕ್ಷದ್ವೀಪ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್.
ನೋಡ್ರಿ ವೀರ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೇವ್ರಿ ನಾವೀಗ. ಇಂಥ ಜಾಗದಾಗ ರೈಲ್ವೆ ಸ್ಟೇಷನ್ ರೀ ಇದೆ. ಇಲ್ಲಿಂದ ನಮ್ದು ಹೇಳಿದಂಗೆ ಡಬಲ್ ಎಲೆಕ್ಟ್ರಿಫೈಡ್ ಲೈನ್ ಎಂಡ್ ಆಗತ್ತೆ. ಇದೇ ನೋಡ್ರಿ ನಾ ಆಗಲ್ಲ ಹೇಳಿದ್ದೆ ನನ್ನ ಪರ್ಸ್ನಲ್ ಅಂದ್ರೆ ಫೇವ್ರೇಟ್ ಸ್ಪಾಟ್. ಎಷ್ಟು ಮಸ್ತ್ ಕಾಣ ನೋಡ್ರಿ ಇದು. ಸದ್ಯಕ್ಕೆ ನಾವೀಗ ಸಾಪೆ ವಾಮ್ನೆ ಅನ್ನುವಂಥ ಒಂದು ಮಸ್ತ್ ರೈಲ್ವೆ ಸ್ಟೇಷನ್ ಒಳಗೆ ಲೂಪ್ ಆಗ್ಯವ್ರು. ಯಾಕಂದ್ರೆ ನಮ್ಮ ಜೊತೆಗೆ ಕ್ರಾಸಿಂಗ್ ಐತಿ ತಿರುವನಂತಪುರಂ ನಾರ್ತಿಂದ ಮುಂಬೈ LTTಗೆ ಹೋಗುವಂಥ ಗರೀಬ್ ರಥ ಎಕ್ಸ್ಪ್ರೆಸ್ ಜೊತೆ. ಮುಂಬೈ LTT ಗರೀಬ್ ರಥ್ ಎಕ್ಸ್ಪ್ರೆಸ್. ಗರೀಬ್ ರಥ್ ಕೋಚ ಇಲ್ಲಿ ನೋಡ್ರಿ ಎಲ್ಲ ಥರ ಕೇದ ರೈಲ್ವೆ ಸ್ಟೇಷನ್ ನಿಯರ್ ಅದೇವ್ರಿ ನಾವೀಗ. ಸದ್ಯಕ್ಕೆ ನಾನು ತೊಗೊಂಡೀಗ ಚಿಕನ್ ಲಾಲಿಪಾಪ 120 ರೂಪೀಸ್ 5 ಪೀಸ್ ಜೊತೆಗೆ ಸಿಜರ್ ಚಟ್ನಿನೂ ಐತಿ. ಬರೀಗ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ರಿವ್ಯೂ ಮಾಡೋದೇ ಬೇಡ ನೋಡ್ರಿ. ಎಲ್ಲನೂ ಪ್ರತಿಯೊಂದು ಒಂದಕ್ಕಿಂತ ಒಂದು ಮಸ್ತ್ ಅದಾವು. ಅದರ ಚಟ್ನಿ ಜೊತೆ ಹಾಕೊಂಡು ನೋಡ್ತೇನೆ. ಫುಲ್ ಆಯಿಲ್ ಐತ್ರಿ ಮ್ಯಾಗದ. ಚೊಕ್ಕತ್ರಿ ಮಸ್ತ್ ಐತಿ. ಆರಾಮಾಗಿ ತೊಗೋಬೋದು. ಎಕ್ಸಾಕ್ಟಾಗಿ 12 ಗಂಟೆಗೆ ನಾವು ಈಗ ಎಂಟರ್ ಆಗಿಬಿಟ್ಟವ್ರಿ ಕೇದ ರೈಲ್ವೆ ಸ್ಟೇಷನಿಗೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಗೂ ಇಲ್ಲೇ 2 ನಿಮಿಷ ಸ್ಟಾಪ್ ಐತಿ. ನಾವೊಂದು 12 ನಿಮಿಷ ಡಿಲೇಯಿಂದ ಬಂದೇವೆ. ಇನ್ನು ಇಲ್ಲೇ ನಮ್ಗೆ ನೇತ್ರಾವತಿ ಎಕ್ಸ್ಪ್ರೆಸ್ ಅಂದ್ರೆ ತಿರುವನಂತಪುರಂ ಸೆಂಟ್ರಲಿಂದ ಮುಂಬೈ LTTಗೆ ಹೋಗುವಂಥ ನೇತ್ರಾವತಿ ಎಕ್ಸ್ಪ್ರೆಸ್ ಜೊತೆ ಇಲ್ಲೇ ಕ್ರಾಸಿಂಗ್ ಐತ್ರಿ. ಬಟ್ ಅದೊಂದು 40 ನಿಮಿಷ ಡಿಲೇ ಐತಿ. ಸೊ ಅದು ಮೇ ಬಿ ಇದು ಬಂದಿಂದ ನಮಗಿಲ್ಲೇ ಡಿಪಾರ್ಚರ್ ಸಿಗ್ನಲ್ ಸಿಗ್ಬೋದು. ಅದ್ರದ್ದು ಇಲ್ಲೇ ಸ್ಟಾಪ್ ಐತ್ರಿ, ನೋಡೋಣ ಅಂತ. ಇನ್ನು ಫುಡ್ ಅವಾಗೊಂದು ಇವಾಗೊಂದು ತೊಗೊಂಡು ರಿವ್ಯೂ ಮಾಡಿ ಹೇಳತ್ತೇನೆ. ಯಾಕಂದ್ರೆ ಒಬ್ಬನದೇನಲ್ರಿ ಅಷ್ಟು ಹೋಗೋದೇ ಇಲ್ಲ. ಅದು ಫುಲ್ ಫುಡ್ ಕ್ವೀನ್ ಮಾಂಡವ ಎಕ್ಸ್ಪ್ರೆಸ್ ಅಂತ ಹೇಳೇನ್ರಿ. ಬಟ್ ಆ ಫುಡ್ ಟ್ರೈ ಮಾಡುವಷ್ಟು ಆ ಫುಡ್ ಟ್ರೈ ಮಾಡೋಕೆ ಆಗತ್ತಿಲ್ಲ ರೀ. ಇನ್ನೊಬ್ರು ಯಾರು ಇದಂದ್ರೆ ಸುನಭಾಯ್ ಅಂದ್ರೆ ಒಬ್ಬರು ಹೋಗ್ತೀರಾ ಅಂತ ಕೇಳಿದ್ರು. ಅವ್ರ ಜೊತೆ ಓದಿದ್ರೆ ಮಸ್ತ್ ಆಕಿತ್ತು. ನೋಡೋಣ ಅಂತ ಇನ್ನೊಂದ್ಸಲ ಯಾವಾಗಾದರೂ ಇದೆ ಮಾನ್ಸೂನ್ ಒಳಗೆ ಆದ್ರೆ ಪ್ಲ್ಯಾನಿಂಗ್ ಮಾಡೋಣ ಅಂತ. ಆ ಸೈಡ್ ಅದು ಡಿಪಾರ್ಟ್ ಆದ ನೋಡ್ರಿ. ಈ ಸೈಡ್ ನಾವು ಡಿಪಾರ್ಟ್ ಆದ್ವಿ. ಕಂಟ್ರಿ ಕಾರ್ನೂ ಐತೆ ನೋಡ್ರಿ ಅದ್ರೊಳಗೆ.
ಮುಂಬೈ CSMT ಇಂದ ಮಡ್ಗಾಂವ್ ಜಂಕ್ಷನ್ಗೆ ಹೋಗುವಂಥ ಮಾಂಡವಿ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ಚಿಪ್ಲೂನ್ ರೈಲ್ವೆ ಸ್ಟೇಷನ್ಗೆ. ಒಂದು 20 ಮಿನಿಟ್ಸ್ ನಾವೀಗ ಸದ್ಯಕ್ಕೆ ಡಿಲೇ ಇದ್ದೇವೆ. ಮೊದಲೇ ಡಿಲೇ ಇದ್ದು ಅಲ್ಲಿ ನೇತ್ರಾವತಿ ಎಕ್ಸ್ಪ್ರೆಸ್ ಸಂಬಂಧ ಲೂಪ್ ಆದ್ವಿಲ್ಲ ರೀ ಸ್ವಲ್ಪ ಹೊತ್ತು, ಹಂಗಾಗಿ ಇನ್ನೂ ಜಾಸ್ತಿ ನಾವು ಡಿಲೇ ಆದ್ವಿ. ನೋಡೋಣ ಅಂತ ಇಲ್ಲೂ ನಮ್ಮ ಟ್ರೈನಿಗೆ 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಭಾಳ ಜನ ಎಲ್ಲ ಡಿಬೌಂಡ್ ಮಾಡಿದ್ರು ನೋಡ್ರಿ. ನೆಕ್ಸ್ಟ್ ಸ್ಟಾಪ್ ನಮ್ದಿನ ಸಾವಂತವಾಡಿ ರೋಡ್ ರೈಲ್ವೆ ಸ್ಟೇಷನ್ ರೀ. ಸಾವಂತವಾಡಿ ರೋಡ್ ರೈಲ್ವೆ ಸ್ಟೇಷನ್ ಮತ್ತು ರತ್ನಗಿರಿ ರೈಲ್ವೆ ಸ್ಟೇಷನ್ ನಡಕ್ಕೆ ಒಂದು 2 ಸ್ಟೇಷನ್ ಬರ್ತಾವೆ ರೀ. ಒಂದು ಸ್ಟೇಷನ್ ಉಕ್ಷಿ ರೈಲ್ವೆ ಸ್ಟೇಷನ್ ಅಂತ ಐತಿ, ಅದು ರೈಲ್ವೆ ಸ್ಟೇಷನ್ ಚಾಕ್ ಐತೆ ರೀ ಅದು. ಈಗ ನೆಕ್ಸ್ಟ್ ನಮ್ದು ಹೆಂಗೂ ಸಿಂಧುದುರ್ಗ ಎಕ್ಸ್ಪ್ರೆಸ್ ಮತ್ತು ಮಾಂಡವಿ ಎಕ್ಸ್ಪ್ರೆಸ್ ಅಂದ್ರೆ ಮಡ್ಗಾಂವಿಂದ ಬರೋದಲ್ಲ ರೀ, ಆ ಮಾಂಡವಿ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಐತಿ. ನಮ್ಮನೆ ಹೆಂಗಾರ ಮಾಡಿ ಅಲ್ಲಿ ಲೂಪ್ ಆಗ್ಬೇಕ್ರಿ ನಾವು. ಅಲ್ಲಿ ಕ್ರಾಸಿಂಗ್ ಕವರ್ ಮಾಡೋಕೆ ಮಸ್ತ್ ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ಅಲ್ಲಿ ರೈಲ್ವೆ ಸ್ಟೇಷನ್ನಾಗ ಒಂದು ಸಣ್ಣದ ವಾಟರ್ ಫಾಲ್ಸ್ ಐತಿ. ಮಳೆ ಆಗಿರೋದ್ರಿಂದ ನೀರು ಇರ್ತದೆ ಅಂತ ಅನ್ಕೊಂಡೆ ನಾನು. ನೋಡೋಣ ಅಂತ ಅಕಸ್ಮಾತ್ ಅಲ್ಲಿ ಲೂಪ್ ಅದು ಅಂದ್ರೆ ಮಸ್ತ್ ಅನಿಸುತ್ತೆ. ವಶಿಷ್ಠಿ ರಿವರ್ ಕ್ರಾಸ್ ಮಾಡತ್ತೀವಿ ನೋಡ್ರಿ ನಾವೀಗ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ ನಾವಿಲ್ಲಿ ಕಡವಾಯಿ ರೈಲ್ವೆ ಸ್ಟೇಷನ್ ಒಳಗೆ ಲೂಪ್ ಆಗಿದ್ವಿ. ಯಾಕಂದ್ರೆ ಸಿಂಧುದುರ್ಗ ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಇತ್ತು, ಅದೊಂದು 50 ನಿಮಿಷ ಡಿಲೇ ಆಗಿಬಿಟ್ಟಿತ್ತು. ಸೊ ಕ್ರಾಸಿಂಗ್ ಬಂತು ರೀ, ಅಂದರೆ ಟ್ರೈನ್ ಬಂತ. ನೋಡೋಣ ಅಂತ ಸಂಗಮೇಶ್ವರ ರೋಡಿಂದ ದೇವಾ ಜಂಕ್ಷನ್ಗೆ ಹೋಗುವಂಥ ಸಿಂಧುದುರ್ಗ ಎಕ್ಸ್ಪ್ರೆಸ್. ಸಂಗಮೇಶ್ವರ ರೋಡ್ ರೈಲ್ವೆ ಸ್ಟೇಷನಿಗೆ ಎಂಟರ್ ಆಗಿವ್ರಿ ನಾವೀಗ. ಒಂದು 35 ಮಿನಿಟ್ಸ್ ಡಿಲೇ ಅದೇವಿ. ಸೊ ಭಾಳ ಆತ್ರಿ ನಮ್ಮ ಟ್ರೈನ್ ಇಲ್ಲಿ ಬಂದು ನಿಂತು ಅಂದರೆ ಸ್ಟಾಪ್ ಆಗಿ. ಏನು ಹೇಳ್ಬೇಕಂತಂದ್ರೆ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಐತ್ರಿ ಈಗ ಮಡ್ಗಾಂವ್ ಜಂಕ್ಷನಿಂದ ಹಜರತ್ ನಿಜಾಮುದ್ದೀನ್ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್ ಜೊತೆ. ಇನ್ನೊಂದು 7 ಕಿಲೋಮೀಟ್ರ್ ಐತ್ರಿ ಅದು. ಸ್ಲೋ ಆಗಿ ಎಂಟ್ರ್ ಆಯ್ತು ನೋಡ್ರಿ ರಾಜಧಾನಿ ಎಕ್ಸ್ಪ್ರೆಸ್. ನಾನು ಮಸ್ತ್ ಸ್ಕಿಪ್ ಹೊಡಿಬೇಕು ಅಂತ ಮಾಡಿದ್ದೆ, ಬಟ್ ಸ್ಲೋ ಆಗಿ ಬರೋದು. ರಾಜಧಾನಿ ಬರ್ರಿ ಹೋಗೋಣ ಅಂತ. ಸ್ಕಿಪ್ ಏನು ಅಷ್ಟು ಮಜಾ ಬರಲಿಲ್ಲ ಅಂದ್ರೆ ಕ್ರಾಸಿಂಗ್ ಅಷ್ಟೇನು ಮಜಾ ಬರಲಿಲ್ಲ ರೀ. ಓ ಮಳೆ ಫುಲ್ ಜೋರ ಆಯ್ತು, ಬರ್ರಿ ಒಳಗೆ ಹೋಗೋಣ. ಬಾವ ರಿವರಿಗಿರುವಂಥ ಶಾಸ್ತ್ರಿ ಬ್ರಿಡ್ಜ್ ಕ್ರಾಸ್ ಮಾಡತ್ತೆ ನೋಡ್ರಿ ನಾವೀಗ. ಒಂದು ಸಣ್ಣ ಟನಲ್ ಕಾಣತ್ತಲ್ಲ ರೀ, ಅದು ಎಕ್ಸಿಟ್ ಆದ ತಕ್ಷಣ ಇಲ್ಲೊಂದು ವಾಟರ್ ಫಾಲ್ ಐತೆ ಸಣ್ಣದು. ಆ ಟನಲ್ ಎಕ್ಸಿಟ್ ಆದ ತಕ್ಷಣ ನಾವು ಉಕ್ಷಿ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಿಬಿಡ್ತೀವಿ. ರೈಲ್ವೆ ಸ್ಟೇಷನ್ ಒಳಗೆ ಒಂದು ಸಣ್ಣದು ವಾಟರ್ ಫಾಲ್ಸ್ ಐತೆ. ಅದಾಗಿಂದ ಮುಂದೆ ದೊಡ್ಡದು ವಾಟರ್ ಫಾಲ್ಸ್ ಬರುತ್ತೆ. ಎರಡೂ ಕವರ್ ಮಾಡೋಣ ಅಂತ. ನೀರು ಎಷ್ಟೈತೆ ಗೊತ್ತಿಲ್ಲ ರೀ, ಬಟ್ ಸಣ್ಣ ಪುಟ್ಟ ವಾಟರ್ ಫಾಲ್ಸ್ ಈ ಟೈಮ್ ನಿಮ್ಗೆ ಫುಲ್ ಜರ್ನಿ ಒಳಗೆ ಸಿಗ್ತಾವೆ. ಇನ್ನೊಂದು ಐತೆ ನೋಡ್ರಿ ಇಲ್ಲಿ. ಮನೆ ಐತೆ ಐತಿ ನೋಡ್ರಿ ಇಲ್ಲಿ. ನಾನು ಆವಾಗಲೇ ಹೇಳಿದ್ನಲ್ರಿ ಕ್ರಾಸಿಂಗ್ ಇಲ್ಲಿ ಆಗ್ಬೇಕಂತಂದು ಇಷ್ಟು ಮಸ್ತ್ ಲೊಕೇಶನ್ ಒಳಗೆ ಕ್ರಾಸಿಂಗ್ ಕವರ್ ಹಾಕೈತೆ ನೋಡ್ರಿ. ಟನಲ್ ಸ್ವರ ಅಯ್ಯೋ ಇಲ್ಲೇ ಸ್ಟಾಪ್ ಆಗ್ತಾರೆ ನಮ್ಮ ಟ್ರೈನ್. ಪೂರ ಇದು ನಮ್ದು ಕೊಂಕಣ್ ರೈಲ್ವೇಸ್ ವೀರಿನ ಮುಂದೆ ಸಿಂಗಲ್ ಲೈನ್ ಆಗಿರೋದ್ರಿಂದ ನಮಗೆ ಯಾವ್ದಾರ ಸ್ಟೇಷನ್ ಒಳಗನ ಕ್ರಾಸಿಂಗ್ ಆಗ್ಬೇಕಂತ ನಮ್ಗೆ ಗೊತ್ತೈತ್ರಿ. ಸೊ ಹಾಗಾಗಿ ನಮ್ಮ ಮಾಂಡವಿ ಎಕ್ಸ್ಪ್ರೆಸ್ ಜೊತೆ ಈಗ ಕ್ರಾಸಿಂಗ್ ಆಗತ್ತೆ ರೀ. ಮಾಂಡವಿ ಎಕ್ಸ್ಪ್ರೆಸ್ ಅಂದ್ರೆ ಮಡ್ಗಾಂವಿಂದ ಮುಂಬೈಗೆ ಹೋಗುವಂಥದ್ದು. ಸೊ
ಸೊ ಇನ್ನೂ ಅದು 13 ಕಿಲೋಮೀಟರ್ ದೂರ ಐತ್ರಿ. ಹಂಗಾಗಿ ನಾವೀಗ ಉಕ್ಸಿ ರೈಲ್ವೆ ಸ್ಟೇಷನ್ ಒಳಗೆ ಕೆಳಗಡೆ ಬಂದ್ಬಿಟ್ಟೇವ್ರಿ. ಯಾಕಂದ್ರೆ ಒಂದು ಮಸ್ತ್ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ನಿಮ್ಗೆ ತೋರಿಸ್ಬೇಕಂತಂದು ಒಂದು ಸಣ್ಣದಾಗಿರುವಂಥ ಮಸ್ತ್ ಆಗಿರುವಂಥ ವಾಟರ್ ಫಾಲ್ಸ್. ಮಾಂಡವಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ವಿತ್ ಮಾಂಡವಿ ಎಕ್ಸ್ಪ್ರೆಸ್. ಇಲ್ಲೊಂದು ಐತೆ ನೋಡ್ರಿ, ಇದು ಉಕ್ಸಿ ರೈಲ್ವೆ ಸ್ಟೇಷನ್ ಒಳಗನ ಸಣ್ಣ ಪುಟ್ಟ ಜಗದವ್ರಿ ಇಲ್ಲಿ. ಫುಲ್ ಇದೊಂದು ಸೆಕ್ಷನ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿ. ಈ ರೂಟ್ ಒಳಗೆ ಏನಾರು ಟ್ರಾವೆಲ್ ಮಾಡ್ತಿದ್ರಿ ಅಂದ್ರೆ ಫುಲ್ ಮಳೆ ಇದ್ದಂಕ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಕಂಟಿನ್ಯೂ ಸಿಗ್ತಾವೆ ನಿಮಗೆ. ಈ ಟನಲ್ ಆದ ತಕ್ಷಣ ನಮಗೆ ಮತ್ತೊಂದು ಮಸ್ತ್ ವಾಟರ್ ಫಾಲ್ಸ್ ಸಿಗತ್ತೆ ರೀ. ಇಲ್ಲೊಂದು ಐತೆ ನೋಡ್ರಿ, ಈ ಟನಲ್ ಆದ ತಕ್ಷಣ ಬರುತ್ತೆ ರೀ, ಅದು ಉಕ್ಸಿ ವಾಟರ್ ಫಾಲ್ಸ್. ಇಲ್ಲೇ ಐತೆ ನೋಡ್ರಿ ವಾಟರ್ ಫಾಲ್ಸ್. ನೆಕ್ಸ್ಟ್ ನಾವೀಗ ಎಂಟ್ರ್ ಆಗ್ತೇವೆ ರೀ ಕಾರ್ಬೋಡೆ ಟನಲ್ಗೆ. ಇದು ನಮ್ಮ ಕೊಂಕಣ್ ರೈಲ್ವೆ ಒಳಗೆ ಬರುವಂಥ ಲಾಂಗೆಸ್ಟ್ ಟನಲ್ ರೀ. ಇದು 6.5 ಕಿಲೋಮೀಟ್ರ್ ಐತಿ. ಈಗ ನಾವು ಎಂಟ್ರ್ ಆಗ್ತೇವೆ. ಇದನ್ನ ಇಂಡಿಯಾಸ್ ಲಾಂಗೆಸ್ಟ್ ಟನಲ್ ಅಂತೂ ನಾವು ಕರಿಬೋದು ರೀ. ಎಂಟರ್ ಆದ ಆಗೈತ್ರಿ. ಎಷ್ಟು ಗಂಟೆಗೆ ಈ ಟನಲಿಂದ ಎಕ್ಸಿಟ್ ಹಾಕಿ ಅಂತಂದು ನೋಡೋಣ ಅಂತೀಗ. ಎಕ್ಸಿಟ್ ಆದ್ರಿ ನಾವು. ಟೋಟಲ್ 9 ನಿಮಿಷ ಇದೇ ಟನಲ್ ಒಳಗೆ ಇದ್ದು ನೋಡ್ರಿ ನಾವು. ಅಂದ್ರೆ 9 ನಿಮಿಷ ಟೈಮ್ ತೊಗೊಂಡದ ಟನಲ್. ಬುಕ್ಕೆ ಒಳಗೆ ನಾವು ಸದ್ಯಕ್ಕೆ ಈಗ ಲೂಪ್ ಆಗ್ಯಾವ್ರಿ. ಯಾಕಂದ್ರೆ ನಮ್ಮ ಜೊತೆ ಕ್ರಾಸಿಂಗ್ ಐತಿ ಈಗ ಎರ್ನಾಕುಲಮ್ದ ಅಜ್ಮೀರ್ಗೆ ಹೋಗುವಂಥ ಮರುಸಾಗರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ. ಮುಂಬೈ CSMT ಇಂದ ಮಡಗಾಂವ್ ಜಂಕ್ಷನ್ಗೆ ಹೋಗುವಂಥ ನಮ್ಮ ಮಾಂಡವಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ಎಂಟರ್ ಆಗೈತೆ ರೀ ರತ್ನಗಿರಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ 2:45 ಬರೋ ಟೈಮಿಂಗ್ ಇತ್ತು, 2:50 ಇಲ್ಲಿಂದ ಹೊರಡೋ ಟೈಮಿಂಗ್ ಇತ್ತು. ಅಂದ್ರೆ ಒಂದು 5 ನಿಮಿಷ ಸ್ಟಾಪ್ ನಮ್ಗೆ
ಈ ರೈಲ್ವೆ ಸ್ಟೇಷನ್ ಒಳಗಿತ್ತು. ನಾವೊಂದು ಅಪ್ರಾಕ್ಸ್ 45 ಮಿನಿಟ್ಸ್ ಡಿಲೇಯಿಂದ ಬಂದೇವಿ. ಇನ್ನು ರತ್ನಗಿರಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿಂದ ಅಲ್ಫೋಸೋ ಮ್ಯಾಂಗೋಸ್ ಭಾಳ ಫೇಮಸ್ ರೀ. ಅದನ್ನ ಕಿಂಗ್ ಆಫ್ ಮ್ಯಾಂಗೋಸ್ ಅಂತಲೂ ಕರೀತಾರೆ. ಇದು ಅನೌನ್ಸ್ಮೆಂಟ್ ಹೊಳೆ ಬೆಳೆ ಭಾಳ ಇಷ್ಟ ರೀ. ಇನ್ನು ಹೇಳ್ಬೇಕಂತಂದ್ರೆ ರತ್ನಗಿರಿಯಿಂದ ನೀವು ಆರಾಮಾಗಿ ಗಣಪತಿ ಪುಲಿಯಾಗ ಹೋಗ್ಬೋದು. ಅಂದ್ರೆ ಗಣೇಶ ಟೆಂಪಲ್ ಐತೆ ನೋಡ್ರಿ ಬೀಚ್ ಒಳಗೆ, ಅದಕ್ಕೆ ನೀವು ಈಸಿಯಾಗಿ ಹೋಗ್ಬೋದು. ನಮ್ಮ ಕನ್ನಡದೊಳಗೆ ಒಂದು ಪಿಕ್ಚರ್ ಐತೆ ನೋಡ್ರಿ ಏಕದಂತ ಅಂತಂದು, ರಮೇಶ್ ಅರವಿಂದ್ ಸರ್, ಪ್ರೇಮಾ ಮೇಡಮ್, ಆಮೇಲೆ ವಿಷ್ಣುವರ್ಧನ್ ಸರ್ ಆ್ಯಕ್ಟ್ ಮಾಡ್ಯಾವಲ್ರಿ. ಅದ ಟೆಂಪಲ್ ಬೀಚ್ ಒಳಗಡೆನೆ ಬರುತ್ತೆ. ಅದಕ್ಕೆ ಹೋಗ್ಬೇಕಂತಂದ್ರೆ ನೀವು ಇಲ್ಲಿಗೆ ಬಂದು ಇಲ್ಲಿಂದ ನೀವು ಅಲ್ಲಿಗೆ ಈಸಿಯಾಗಿ ಹೋಗ್ಬೋದು. ಇನ್ನು ರತ್ನಗಿರಿ ಬರತ್ರಿ, ರತ್ನಗಿರಿ ಡಿಸ್ಟ್ರಿಕ್ಟ್ ಒಳಗೆ ಮಹಾರಾಷ್ಟ್ರ ಒಳಗೆ ನಾವು ಬರುತ್ತೆ ಇದು. ನೆಕ್ಸ್ಟ್ ನಾವೀಗ ರತ್ನಗಿರಿಯಿಂದ ಡಿಪಾರ್ಟ್ ಆದ ತಕ್ಷಣ ನಮಗೆ ಬರುತ್ತೆ ನಮ್ಮ ಕೊಂಕಣ ರೈಲ್ವೆ ಒಳಗೆ ಹೈಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಇರುವಂಥ ಪನ್ವಲ್ ವೈಡಕ್ಟ್ ಅಂದ್ರೆ ಬ್ರಿಡ್ಜ್. ಸೊ ಅದು 64 ಮೀಟರ್ ಹೈಟ್, 424 ಮೀಟರ್ ಲಾಂಗ್ ಐತದ. ಮೊದಲು 2010 ಮೀಟರ್ ಅನ್ಕೊಂತೆ ನಾನು, ಅದು ಇಂಡಿಯಾಸ್ ಒಳಗೆ ಹೈಟೆಸ್ಟ್ ಬ್ರಿಡ್ಜ್ ಆಗಿತ್ತು ರೀ ಅದು. ಈ ಸದ್ಯ ಮಟ್ಟಿಗೆ ಏಷ್ಯಾ ಒಳಗೆ ಥರ್ಡ್ ಒಳಗೆ ಇರ್ಬೋದು ಅನಿಸುತ್ತೆ ಹೈಟ್ ಒಳಗೆ ಮಾತಾಡತ್ತೆ ನಾನು. ಸೊ ಈ ಕಡೆ ಎರ್ನಾಕುಲಮಿಂದ ಮುಂಬೈ LTTಗೆ ಹೋಗುವಂಥ ದುರಂತ ಎಕ್ಸ್ಪ್ರೆಸ್ ಎಂಟ್ರ್ ಆಯ್ತು ನೋಡ್ರಿ, ಅಲ್ಲೇ ದೂರತ್ತ. ನಾವು ಮಾನ್ಸೂನ್ ಒಳಗೆ ಇನ್ನೂ ಯಾವ್ಯಾವ ಟ್ರೈನ್ ಜರ್ನಿ ಮಾಡ್ಬೇಕಂತಂದು ದಯವಿಟ್ಟು ಕಮೆಂಟ್ ಮಾಡಿರಿ. ಯಾಕಂದ್ರೆ ನಿಮಗೆ ಇಷ್ಟ ಆಗುವಂಥ ಜರ್ನಿ ಮಾಡಿದ್ರೆ ನಿಮಗೂ ಸ್ವಲ್ಪ ನೋಡೋಕೆ ಮನಸ್ಸು ಇರುತ್ತಲ್ಲ ರೀ. ನಾನು ತಾಳಗುಪ್ಪ ಇಂಟರ್ಸಿಟಿ ಅಥವಾ ಒಟ್ಟು ತಾಳಗುಪ್ಪ ಸೈಡೆ ಇನ್ನೊಂದು ಟ್ರೈನ್ ಜರ್ನಿ ಮಾಡ್ಕೊಂಡು ಮಾಡೇನೆ, ನಾನು ಮಾಡೋಣ ಬೇಡ ಅಂತ ಕಮೆಂಟ್ ಮಾಡಿರಿ. ಜೊತೆಗೆ ವಿಜಯಪುರ ಮಂಗಳೂರು ಸ್ಪೆಷಲ್ನು ಒಂದು ಮಾಡ್ಬೇಕಂತ ಮಾಡೇನಿ ರೀ. ನಾನು ಆ ರೂಟ್ ಒಳಗೆ ಒಂದು ಈಗ 3-4 ಸಲ ಅಡ್ಡಾಡಿದ್ದೇನೆ. ಬಟ್ ಆ ಟ್ರೈನ್ ಒಂದು ಸಲ ಅಷ್ಟೇ ಮಾಡಿಲ್ಲ ರೀ ಕವರ್. ಫುಲ್ ಪೀಕ್ ಮಾನ್ಸೂನ್ ಟೈಮ್ ಒಳಗೆ ಇನ್ನೊಂದು ಸಲ ಕವರ್ ಮಾಡ್ಬೇಕು ಅನ್ಸತ್ತೆ ನನಗೆ. ಹೆಂಗೆ ಮಾಡೋಣ ಅಂತಂದು ಕಮೆಂಟ್ ಮಾಡಿರಿ. ಎಂಟರಾದ್ರೂ ನಾವು ಪನ್ವೇಲ್ ವಾಡಕ್ಟಿಗೆ, ಇದು ಪನ್ವೇಲ್ ನದಿಗೆ ಇರುವಂಥದ್ದು ಬ್ರಿಡ್ಜ್ ಇದೆ. ಕೊಂಕಣ್ ರೈಲ್ವೇದ ಹೈಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ರೈಲ್ವೆ ಬ್ರಿಡ್ಜ್. ಹೆವಿ ಲೊಕೇಶನ್ ಇಲ್ಲಿಂದ. ಇವಾಗ ಜಸ್ಟ್ ಮತ್ತೆರಡು ಸ್ನ್ಯಾಕ್ಸ್ ಐಟಮ್ ತೊಗೊಂಡೆ ನಾನು. ಇದು ಮೆದು ವಡ ರೀ, ಇದು 4 ಪೀಸ್ ಐತಿ 60 ರೂಪಾಯಿ. ಇದು ದವೇಲಿ 30 ರೂಪಾಯಿ 2 ಪೀಸಿಗೆ. ಬರೀಗ ಟೇಸ್ಟ್ ಮಾಡೋಣ ಅಂತ ಫಸ್ಟ್ ವಡ ತೊಗೊಂಡ್ಬಿಡ್ತಂತೇಳ್ರಿ. ಚಟ್ನಿ ಮಸ್ತ್ ಕಾಣತ್ತೆ ರೀ, ಫ್ರೆಶ್ ಬಿಸಿ ಐತ್ರಿ ಇಷ್ಟೊತ್ತಿನಾಗು. ಮಸ್ತ್ ಐತ್ರಿ. ನೋಡಿರಲಿ ಇದ್ರ ಹೆಂಗೆ ಕಾಣತ್ತೆ ನೋಡ್ರಿ. ನಿಮಗೆ ನೋಡಿದ್ರೆ ಬಾಯ ನೀರು ಬರ್ಬೇಕು ಹಂಗೆ. ಬರೀ ಇದನ್ನು ಟ್ರೈ ಮಾಡೋ ಅಂತ ಕಾಣ್ತು ರೀ. ಪ್ರತಿಯೊಂದು ನೀವು ಈ ಟ್ರೈನ್ ಒಳಗೆ ಏನು ತೊಗೊಂತೀರಿ ನೋಡು, ಎಲ್ಲ ಮಸ್ತ್ ಇರುತ್ತೆ. ಹೊರಗೆ ಮಳೆ ಬರಾಕತ್ರಿ. ಸರಿ ಇದ್ರೆ ಕಂಪ್ಲೀಟ್ ಮಾಡಿ ಸಿಗ್ತಾನೆ. मुंबई छत्रपति शिवाजी महाराज टर्मिनस मडगांव मालवी एक्सप्रेस कुछ ही समय में प्लेटफॉर्म क्रमांक 1 चलने को तैयार है. ರಾಜಾಪುರ ರೋಡ್ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆದವ್ರು ನಾವೀಗ. ಈ ಸ್ಟೇಷನ್ ಒಳಗೆ ಒಂದು ಸಣ್ಣದ ವಾಟರ್ ಫಾಲ್ಸ್ ಐತ್ರಿ. ನೋಡಂಬರಿಗೆ ಅದ್ರೊಳಗೆ ವಾಟರ್ ಲೆವೆಲ್ ಎಷ್ಟೈತೆ ಅಂತಂದು ಕರೆಕ್ಟ್ ಇಲ್ಲೇ ಬೋರ್ಡ್ ಅದ ನೋಡ್ರಿ. ಇದು 10 ಐತೆ ಅಂದರೆ 13 ಮತ್ತು 14 ನಡಕ್ಕೆ ಬರುತ್ತದೆ. ಇಲ್ಲೇ ಇಲ್ಲೈತೆ ನೋಡಿ ಒಂದು ಸಣ್ಣ ವಾಟರ್ ಫಾಲ್ ರೈಲ್ವೆ ಸ್ಟೇಷನ್ ಒಳಗೆ.
ವೈಭವವಾಡಿ ರೋಡ್ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆಗತ್ತು ನಾವು. ಇಲ್ಲಿ ಹೆವಿ ಮಳೆ ಬರೋದು, ಅದಕ್ಕೆ ಕೆಳಗೆ ಇಡೋಕೆ ಆಗತ್ತಿಲ್ಲ. ಇನ್ನು ಹೇಳ್ಬೇಕಂದ್ರೆ ಕೊಲ್ಲಾಪುರ ಟರ್ಮಿನಲ್ಸಿಂದ ಹೊಸ ಒಂದು ಲೈನ್ ಆಗತ್ತೈತಲ್ಲ ರೀ, ಆ ಲೈನ್ ಇಲ್ಲೇ ಬಂದು ಸೇರ್ಕೊಂಡೈತಿ. ಜೋರಾತ್ರಿ ಮಳೆ. $455 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಾವೀಗ ಎಂಟರ್ ಆಗಿವ್ರಿ ಕನಕವಳ್ಳಿ ರೈಲ್ವೆ ಸ್ಟೇಷನಿಗೆ. ಈ ರೈಲ್ವೆ ಸ್ಟೇಷನ್ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ ಕೆಳಗನ ನಿಮ್ಗೆ ರೋಡ್ ನೋಡಕ್ಕೆ ಸಿಗತ್ತೆ ನೋಡ್ರಿ. ಸೊ ಭಾಳ ಕಡಿಮೆ ರೀ ಇಂಥದ್ದು ಸಿಗೋದು. ಇನ್ನು ಹೇಳ್ಬೇಕಂದ್ರೆ ಇಂಡಿಯಾ ಒಳಗೆ ಒಂದು ರೈಲ್ವೆ ಸ್ಟೇಷನ್ ಐತ್ರಿ. ಇದು ಹೆಂಗೆ ರೋಡ್ ಐತಲ್ರಿ ಇಲ್ಲಿ ಅದೇ ಟೈಪ್ ರೈಲ್ವೆ ಸ್ಟೇಷನ್ ಕೆಳಗನ ನದಿ ಹರಿತೈತಿ. ಯಾವ ಸ್ಟೇಷನ್ ಅಂತ ಯಾರ್ಯಾರು ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿರಿ. ಈಗ ಸದ್ಯಕ್ಕೆ 6:05 ಆಗೈತೆ ಟೈಮ್. ಒಂದು 30 ಮಿನಿಟ್ಸ್ ನಾವು ಡಿಲೇ ಅದೇವಿ. ಇನ್ನು 125 ಕಿಲೋಮೀಟರ್ ಅಷ್ಟೇ ಉಳಿತೀರಿ ನಮ್ದು ಗೋವಾ ಅಂದ್ರೆ ಮಡ್ಗಾಂವ್. ಸೊ ಅರವಲ್ ಟೈಮ್ ಐತೆ ಇಲ್ಲಿ 9:55 ಅಂದ್ರೆ ಹತ್ತತ್ರ ನಮ್ಗೆ 4 ತಾಸು ಟೈಮ್ ಐತ್ರಿ. ಈಗ 125 ಕಿಲೋಮೀಟ್ರ್ ಕವರ್ ಮಾಡೋಕೆ ಡಿಪಾರ್ಟ್ ಆಗಿದ್ದೀವಿ ರೀ ನಾವು. ಮತ್ತು ವಾಪಸ್ ಸ್ಟಾಪ್ ಆಗಿತ್ತು. ಮೇ ಬಿ ಇಲ್ಲಿ ಹಿಂದ್ಗಡೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ರೀ. ಅಲ್ಲೇನೋ ಲಗೇಜ್ ಏನೋ ಭಾಳ ಇದ್ದು ಕಾಣತಿ. ಯಾರ ಚೈನ್ ಫುಲ್ ಮಾಡ್ಯಾರಂತ್ರಿ ಲಾಸ್ಟ್ ಎಂಡಿಗೆ. ಎಷ್ಟು ಮಸ್ತ್ ಐತೆ ನೋಡಿರಿ ಪ್ಲಾಟ್ಫಾರ್ಮ್ ಇದೆ. ಈವ್ನಿಂಗ್ ಟೈಮ್ ಜಸ್ಟ್ ಮಳೆ ನಿಂತೈತ್ರಿ. ಈಗ ಜಸ್ಟ್ ಫೀಲ್ ಮಾಡ್ಕೋರಿ ನೀವು. ಈ ಅಣ್ಣ ಕೂತಾನಲ್ರಿ ಕುರ್ಜಿಯಾಗ ನೀವು ಇದ್ರಿ ಅಂದ್ರೆ ಸ್ಮೂತ್ ಆಗಿ ಡಿಪಾರ್ಟ್ ಆದ್ವಿ ನಾವು ಕನಕವಳ್ಳಿ ರೈಲ್ವೆ ಸ್ಟೇಷನ್. ಈ ಕಡೆ ಹೆವಿ ಐತೆ ನೋಡ್ರಿ, ಆ ಕಡೆಗಿನ. ಹೋ 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 ಸಾವಂತವಾಡಿಯಿಂದ ದಾದರ್ಗೆ ಹೋಗುವಂಥ ತುತಾರಿ ಎಕ್ಸ್ಪ್ರೆಸ್ ಸೆಂಟರ್ ಆಯ್ತು ನೋಡ್ರಿ. ಅಲ್ಲಿ ಜಸ್ಟ್ ಮಿಸ್ ರೀ ಅದರದ್ದು ಎಂಟ್ರಿ. तुतारी एक्सप्रेस वाडी वरून येणारी दादर लालजाणी. ಸರಾಪ್ ರೈಲ್ವೆ ಸ್ಟೇಷನ್ನಿಗೆ ಬಂದು ಆಲ್ಮೋಸ್ಟ್ ಅರ್ಧ ತಾಸು ಆಯ್ತು. ಇನ್ನು ಇಲ್ಲೆಲ್ಲ ಉಪಾಯ ಹೋಗ್ತಾ ನಾವು ಕ್ರಾಸಿಂಗ್ನು ಯಾವಿಲ್ಲ ರೀ. ಈಗ ಈ ಕಡೆ ಅಲ್ಲೇ ಸಿಗ್ನಲ್ ಕ್ಲೀನ್ ಆಗೈತೆ ರೀ. ಮೇ ಬಿ ಗೂಡ್ಸ್ ಟೈಮ್ ಬರ್ಬೋದು.
ಮಾಂಡವಿ ಎಕ್ಸ್ಪ್ರೆಸ್ ಸದ್ಯಕ್ಕೆ ಇವಾಗ ಎಂಟ್ರ್ ಆಗೈತೆ ರೀ ಸಾವಂತವಾಡಿ ರೋಡ್ ರೈಲ್ವೆ ಸ್ಟೇಷನಿಗೆ. ಇದೇ ನಮ್ದು ಲಾಸ್ಟ್ ಸ್ಟಾಪ್ ರೀ, ಮಹಾರಾಷ್ಟ್ರ ಒಳಗೆ ಬರುವಂಥದ್ದು. ನೆಕ್ಸ್ಟ್ ಸ್ಟಾಪ್ ನಮ್ಮ ಸೀದಾ ಪರ್ನೇಮ, ಅದು ಬರುತ್ತೆ ಗೋವಾ ಒಳಗೆ. ಈ ಸ್ಟೇಷನ್ ಆಗಿಂದ ಅಂದ್ರೆ ಸಾವಂತವಾಡಿ ರೋಡ್ ರೈಲ್ವೆ ಸ್ಟೇಷನ್ ಆಗಿಂದ ಮುಂದೊಂದು ನದಿ ಬರುತ್ತೆ ರೀ, ತೆರೆಕೋಳ ಅಂತಂದ. ಅದು ನದಿ ಕ್ರಾಸ್ ಆಗಿಬಿಟ್ಟು ಅಂದ್ರೆ ನಾವು ಮಹಾರಾಷ್ಟ್ರದಿಂದ ಗೋವಾಕ್ಕೆ ಎಂಟ್ರ್ ಆಗಿಬಿಡ್ತೇವೆ. ಸೊ ನಮ್ಮದು ಡಿಪಾರ್ಚರ್ ಸಿಗ್ನಲ್ ಸಿಕ್ತು. ಈ ಕಡೆ ಒಂದು ಯಾವ್ದೋ ಟ್ರೈನ್ ಅದು ಡಿಪಾರ್ಟ್ ಆಯ್ತು. ವಾಸ್ಕೋದಿಂದ ನೋಡಿದೆ ರೀ, ಮುಂದಿನ ನೇಮ್ ಕಾಣಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ಕೊಂಕಣ್ ರೈಲ್ವೇಸ್ನು ಇಂಡಿಯನ್ ರೈಲ್ವೇಸಿಗೆ ಮರ್ಜ್ ಮಾಡಂತಂದು ರಿಕ್ವೆಸ್ಟ್ ಕೊಟ್ಟಾರೆ ಭಾಳ ದಿನದಿಂದ. ಸೊ ಆಲ್ರೆಡಿ ಮಹಾರಾಷ್ಟ್ರ ಗೌರ್ಮೆಂಟನ್ನು ಅದನ್ನು ಗ್ರೀನ್ ಸಿಗ್ನಲ್ ಕೊಟ್ಟತ್ತು ಅದಕ್ಕೆ. ಆದಷ್ಟು ಬೇಗ ನಾವು ಕೊಂಕಣ್ ರೈಲ್ವೆನ ಇಂಡಿಯನ್ ರೈಲ್ವೆ ಜೊತೆ ಮರ್ಜ್ ಆಗೋದನ್ನು ನೋಡ್ಬೋದು. ಯಾಕಂದ್ರೆ ಇನ್ನು ಈ ಭಾಗದಾಗೆಲ್ಲ ಭಾಳ ಡೆವಲಪ್ಮೆಂಟ್ ಎಲ್ಲ ಆಗ್ಬೇಕಲ್ರಿ, ಹಂಗಾಗಿ ಮತ್ತೆ ಜಾಲ್ರಿ ನಡೀತೈತಿ. ಬಟ್ ಕ್ಯಾಟ್ರಿಂಗಿಂದೆಲ್ಲ ಕೊಂಕಣ್ ರೈಲ್ವೆ ನೋಡ್ಕೋಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ಸಿಗುವಂಥ ಟೇಸ್ಟಿಂಗ್ ಫುಡ್ ನಮ್ಮ ಇಂಡಿಯನ್ ರೈಲ್ವೇಸ್ ಹ್ಯಾಂಡಲ್ ಮಾಡೋದಲ್ರಿ, ಆ ಕ್ಯಾಟ್ರಿಂಗ್ ಒಳಗೆ ಸಿಗೋದಿಲ್ಲ. ಕೊಂಕಣ ಕನ್ಯಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಇವಾಗ ಎಂಟರ್ ಆಗೈತೆ ರೀ ತಿವಿಮ್ ರೈಲ್ವೆ ಸ್ಟೇಷನಿಗೆ. ಇದು ಬರುತ್ತೆ ಗೋವಾ ಒಳಗೆ, ನಾರ್ತ್ ಗೋವಾ ಅಂತೂ ನೀವು ಅನ್ಕೋಬೋದು. ಇನ್ನು ನೀವೇನಾರ ನಾರ್ತ್ ಗೋವಾ, ಕಲಂಗುಟ, ಬಾಗ ಬೀಚ್ಗಳು ಗೋವಾನ ಅಡ್ಡಾಡ್ಬೇಕಂತ ಮಾಡಿದ್ರೆ ಇದು ನಿಮಗೆ ಬೆಸ್ಟ್ ರೈಲ್ವೆ ಸ್ಟೇಷನ್. ಇಲ್ಲಿ ಇಳ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಇನ್ನು ನೀವು ಹುಬ್ಬಳ್ಳಿ ಸೈಡಿಂದ ಬರಾಕತ್ತೀರಿ ಅಂತಂದ್ರೆ, ನಾನು ಲಾಸ್ಟ್ ವೀಡಿಯೋದಾಗ ಹೇಳೇನು ರೀ, ಹುಬ್ಬಳ್ಳಿ ಸೈಡಿಂದ ಬರಾಕತ್ತೀರಿ ಅಂತಂದ್ರೆ ನಿಮಗೆ ಇಲ್ಲಿಗೆ ಡೈರೆಕ್ಟಾಗಿ ಯಾವ ಟ್ರೈನು ಸಿಗಲ್ಲ ರೀ, ಮಡ್ಗಾಂವ್ ಮಠ ಸಿಗ್ತಾವೆ. ಅಲ್ಲಿಂದ ನೀವು ಬೇರೆ ಟ್ರೈನ್ ಹಿಡ್ಕೋಬೇಕಾಗತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಸಿಗ್ನಲ್ ಆತ್ರಿ. ರಾತ್ರಿ ಊಟ ಈ ಟ್ರೈನ್ ಒಳಗೆ ಸಿಗಲ್ಲ ಅಂತ ಹೇಳತ್ತಾರೆ ರೀ. ಆರ್ಡ್ರ್ ತೊಗೊಳಕ್ಕೂ ಬರಲಿಲ್ಲ. ನಾವು ಪ್ಯಾಂಟ್ರಿ ಕಾರ್ ಕಡೆ ಹೋಗಿ ಕೇಳಿದ್ರೆ ಅವರು ಇಲ್ಲ ರಾತ್ರಿ ಊಟ ನಿಮಗೆ ಸಿಗೋದೇ ಇಲ್ಲ ಈ ಟ್ರೈನ್ ಒಳಗೆ ಅಂತ ಹೇಳ್ಬಿಟ್ರು ಅವರು. ಇಲ್ಲಿ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಆಗತ್ತೆ ರೀ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಅದು. ನೀನು ನಾನು ಇದೇ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿದ್ದೆ. ಈಗ ಈ ಕ್ರಾಸಿಂಗ್ ನಮ್ದು ಕರ್ಮಾಲಿ ಒಳಗೆ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಯ್ತು ನಾವು ಇಲ್ಲೇ ಕರ್ಮಾಲಿ ಒಳಗೆ ಸ್ಟಾಪ್ ಆಗಿ. ಗೋವಾದ ನ್ಯೂ ಜ್ವಾರಿ ಬ್ರಿಡ್ಜ್ ಅದು 2 ಸಲ ಕವರ್ ಮಾಡಿದರೆ ನಾನು 2 ಸಲ ನಮ್ಮ ನೈಟ್ ಆಗಿಬಿಡುತ್ತೆ. ನೋಡೋಣ ಅಂತ ಡೇ ಟೈಮ್ ಒಳಗೆ ಯಾವಾಗ ಸಿಗುತ್ತಂತ. ಇನ್ನೂ ಕನ್ಸ್ಟ್ರಕ್ಷನ್ ಒಳಗೈತ್ರಿ, ಅದು ಕಂಪ್ಲೀಟ್ ಆಗಿಂದ ಇನ್ನೂ ಚೊಕ್ಕ ಕಾಣತ್ತದ. ಟ್ರೈನ್ ನಂಬರ್ 10103 ಅಂದ್ರೆ ಮುಂಬೈ CSMT ಇಂದ ಮಡ್ಗಾಂವ್ ಜಂಕ್ಷನಿಗೆ ಬರುವಂಥ ನಮ್ಮ ಮಾಂಡವಿ ಎಕ್ಸ್ಪ್ರೆಸ್ ಮಾತ್ರ ಅದರದ ಲಾಸ್ಟ್ ಸ್ಟಾಪ್ ಅಂತ ಮಡ್ಗಾಂವ್ ಜಂಕ್ಷನಿಗೆ. ಇಲ್ಲಿ ನೋಡತ್ತಿರೋ ನಮ್ಮ ಟ್ರೈನಿಂದ ಇದೆ ಲಾಸ್ಟ್ ಸ್ಟಾಪ್. ಇನ್ನು ಹೇಳ್ಬೇಕಂದ್ರೆ 30 to 40 ಮಿನಿಟ್ಸ್ ನಾವು ಡಿಲೇ ಇದ್ವಿ. ಕರ್ಮಾಲಿಂದ ಮಡ್ಗಾಂವ್ ಜಂಕ್ಷನ್ ಮಟ್ಟ ಹೆವಿ ಸ್ಲ್ಯಾಕ್ ಟೈಮ್ ಇರೋದ್ರಿಂದ 10 ನಿಮಿಷ ಬಿಫೋರ್ ಟೈಮ್ ಬಂದು ನಾವು ತಲುಪೇವ್ರಿ ಈಗ ಮಡ್ಗಾಂವ್ ಜಂಕ್ಷನಿಗೆ. ಇನ್ನು ಜರ್ನಿ ಬಗ್ಗೆ ನೋಡ್ಬೇಕಂದ್ರೆ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ರೀ. ಮಸ್ತ್
ಇಂಟ್ರೆಸ್ಟಿಂಗ್ ಇತ್ತು, ಯಾಕಂದ್ರೆ ಫುಲ್ ನಮ್ಮ ಜರ್ನಿ ಒಳಗೆ ಮಳೆ ಭಾಳ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಯ್ತು. ಇನ್ನು ನಾವು ನಮ್ಮ ಟ್ರೈನಿನ ಬಗ್ಗೆ ಮಾತಾಡ್ಬೇಕಾದ್ರೆ ಈ ರೂಟ್ ಒಳಗೆ ಲೇಟ್ ಲತೀಫ್ ಟ್ರೈನ್ ರೀ. ಯಾಕಂದ್ರೆ ನಾರ್ಮಲ್ ಆಗಿ ಮುಂಬೈಯಿಂದ ಗೋವಾಕ್ಕೆ ಬರುವಂಥ ಟ್ರೈನ್ಗಳು 12 ತಾಸು ಜರ್ನಿ ಟೈಮ್ ತೊಗೊತಾರೆ. ಇದು ಆಲ್ಮೋಸ್ಟ್ 14-15 ತಾಸು ಜರ್ನಿ ಟೈಮ್ ತೊಗೊಳತೈತಿ. ಹಾಗಾಗಿ ಭಾಳ ಸ್ಲೋಯೆಸ್ಟ್ ಟ್ರೈನ್ ರೀ ಇದೆ ಈ ರೂಟ್ ಒಳಗೆ. ಇನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದು ನಾನು, ಇದು ಫುಡ್ ಕ್ವೀನ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತಂದು. ನೀವೇನ್ರಿ ಈ ಟ್ರೈನ್ ಬರೀ ಈ ಒಂದು ಲೊಕೇಶನ್ ಮತ್ತು ಫುಡ್ನ ಎಂಜಾಯ್ ಮಾಡತ್ತೀರಂದ್ರೆ ಈ ಟ್ರೈನ್ ಚೂಸ್ ಮಾಡ್ಕೋಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಈ ಟ್ರೈನ್ ಒಳಗೆ ಆಗುತ್ತೆ. ಬಟ್ ನನಗೆ ಅಷ್ಟೇ ಈ ಟ್ರೈನ್ ಒಳಗೆ ಫುಡ್ ರಿವ್ಯೂ ಮಾಡಿ ಹೇಳೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ನಾನು ಒಬ್ಬನೇ ಇದ್ದೆ. ಫುಡ್ಗಿಂತ ಜಾಸ್ತಿ ನಾವು ಫುಲ್ ಈ ಜರ್ನಿನ ಎಕ್ಸ್ಪೀರಿಯನ್ಸ್ನ ಮಸ್ತ್ ಎಂಜಾಯ್ ಮಾಡಿ ಅಂತ ತಿಳ್ಕೊತೀನಿ. ಫುಲ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ನಿಮ್ಗೆ ತೋರಿಸೇನಿ ರೀ. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದು ಕಮೆಂಟ್ಸ್ ಒಳಗೆ ಹೇಳೋದು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಸಿಗೋಣ ಅಂತ ಮತ್ತೊಂದು ಯಾವ್ದಾದ್ರು ಸ್ಪೆಷಲ್ ವಿಡಿಯೋ ಒಳಗೆ. ಎಲ್ಲರಿಗೆ ನಿಮ್ಮೆಲ್ಲರಿಗೆ ಬಾಯ್, ಸಿಗೋಣ ಅಂತ ಮತ್ತೆ.